ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ, ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಈ ಹಾಡು ಅದೆಷ್ಟು ಯುವಕರ ನಿದ್ದೆ ಕದ್ದಿತ್ತು. ಆಗಿನ್ನು ಸಾನ್ವಿಯಾಗೆ ಇದ್ದ ಮುದ್ದು ಮುಖದ ಸುಂದರಿಗೆ ಹುಡುಗರಷ್ಟೇ ಅಲ್ಲ, ಸ್ವತಃ ಕಿರಿಕ್ ಪಾರ್ಟಿ ರಕ್ಷಿತ್ ಶೆಟ್ಟಿನೇ ಕ್ಲೀನ್ ಬೋಲ್ಡ್ ಆಗಿದ್ರು. ಅದರಲ್ಲೂ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ ಮೇಲಂತೂ ಇಡೀ ಕರ್ನಾಟಕದ ಹುಡುಗರ ಕ್ರಶ್ ಆಗ್ಬಿಟ್ರು ಸಾನ್ವಿ. ಕಿರಿಕ್ ಪಾರ್ಟಿ ಕಿರಿಕ್ ಮಾಡ್ತಾ ಇದ್ದ ಹಾಗೆ ಇಬ್ಬರ ಬಗ್ಗೆನೂ ಸ್ಯಾಂಡಲ್ವುಡ್ ನಲ್ಲಿ ಗುಸುಗುಸು ಶುರುವಾಯಿತು. ಯಾರ ಕೈಗೂ ಸಿಗದೆ ತಮ್ಮ ಪ್ರೀತಿಯನ್ನ ಮನೆಯವರಿಗೊಪ್ಪಿಸಿದ್ದು ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ನಿಶ್ಚಿತಾರ್ಥ ಮಾಡ್ಕೊಂಡಿತ್ತು ಈ ಕಿರಿಕ್ ಜೋಡಿ. ರಶ್ಮಿಕಾ ಹುಟ್ಟೂರು ಮಡಿಕೇರಿಯಲ್ಲಿ ಅದ್ಧೂರಿಯಾಗಿ ಆಪ್ತರು ಹಾಗೂ ಕುಟುಂಬದವರ ಮಧ್ಯೆ ಎಂಗೇಜ್ ಕೂಡ ಆದ್ರು. ಆ ಮಧುರ ಕ್ಷಣಗಳನ್ನ ಇಬ್ಬರ ಅಭಿಮಾನಿಗಳು ಕಣ್ತುಂಬಿಕೊಂಡಿದ್ರು. ನಿಶ್ಚಿತಾರ್ಥದ ದಿನದಂದೇ 2 ವರ್ಷಗಳ ಬಳಿಕ ಮದುವೆ ಅನ್ನೋ ತೀರ್ಮಾನಕ್ಕೆ ಬರಲಾಗಿತ್ತು. ರಕ್ಷಿತ್ ಶೆಟ್ಟಿ ಅವನೇ ಶ್ರೀಮನ್ನಾರಾಯಣನ ಕನಸು ಕಾಣ್ತಿದ್ರು. ಈತ ರಶ್ಮಿಕಾ ಚಿತ್ರರಂಗದಲ್ಲಿ ಬದುಕು ಕಟ್ಟಿಕೊಳ್ಳೋ ತವಕದಲ್ಲಿದ್ರು. ಹೀಗಾಗಿ ಇಬ್ಬರಿಗೂ 2 ವರ್ಷ ಗ್ಯಾಪ್ ಬೇಕಿತ್ತು. ಅದರಂತೆ ಇಬ್ಬರು ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋ ದಾರಿಯನ್ನು ಹುಡ್ಕೊಂಡು ಹೊರಟಿದ್ರು. ಆಗ್ಲೇ ಚಿಕ್ಕದೊಂದು ಎಡವಟ್ಟಾಗಿತ್ತು. ರಕ್ಷಿತ್ ಶೆಟ್ಟಿಯಿಂದ ಎಡವಟ್ಟೇನು? ಎಲ್ಲ ಸರಿಯಾಗೇ ಇತ್ತು. ಇಬ್ಬರ ನಡುವಿನ ಬಾಂಧವ್ಯ ಕೂಡ ಚೆನ್ನಾಗೇ ಇತ್ತು. ರಶ್ಮಿಕಾ ಇಡೋ ಪ್ರತಿಯೊಂದು ಹೆಜ್ಜೆಯ ಹಿಂದೆ ರಕ್ಷಿತ್ ಶೆಟ್ಟಿ ನೆರಳಿರ್ತಿತ್ತು. ಹುಡುಕೊಂಡು ಬರೋ ಪ್ರತಿಯೊಂದು ಆಫರ್ ಅನ್ನ ಒಪ್ಪಿಕೊಳ್ಳೋ ಮುನ್ನ ಸಿಂಪಲ್ ಸ್ಟಾರ್ ಸಲಹೆ ಪಡ್ಕೊಳ್ತಿದ್ರು. ರಕ್ಷಿತ್ ಕೊಟ್ಟ ಸಲಹೆಯಂತೆ ಒಪ್ಪಿಕೊಂಡ ಸಿನಿಮಾ ಗೀತಾ ಗೋವಿಂದಂ. ಸದ್ಯ ಇವರಿಬ್ಬರ ಬ್ರೇಕಪ್ ಮ್ಯಾಟರ್ ಈ ಮಟ್ಟಿಗೆ ಸೌಂಡ್ ಮಾಡ್ತಿರೋದಕ್ಕೆ ಮೊದಲ ಕಾರಣ ಇದು. ముడి పడినది తెలుసా మనసున ప్రతి కొస నీ కనుల మెరుపుల వరస రేపినది వయసున రభస నా చిలిపి కలలకు బహుశా ఇది వెలుగులద. ಗೀತಾ ಗೋವಿಂದಂ ಸಿನಿಮಾ ಸ್ಟೋರಿ ಶುರುವಾಗೋದೆ ಒಂದು ಮುತ್ತಿನಿಂದ. ಹೀಗಾಗಿ ಕಥೆ ಕೇಳುವಾಗ ನಿರ್ದೇಶಕರು ಮುತ್ತಿನ ಬಗ್ಗೆ ಪ್ರಸ್ತಾಪ ಮಾಡಿರ್ಬೇಕು. ಹೀಗಾಗಿ ಆಗ್ಲೇ ರಕ್ಷಿತ್ ಶೆಟ್ಟಿ ಎಚ್ಚೆತ್ಕೊಂಡಿದ್ರೆ ಒಳ್ಳೇದಿತ್ತು. ಯಾಕಂದ್ರೆ ಒಬ್ಬ ನಟನಾಗಿ ರಕ್ಷಿತ್ ಶೆಟ್ಟಿಗೆ ಇದು ಕೇವಲ ಸಿನಿಮಾ ಅಷ್ಟೇ, ಆದ್ರೆ ಅಭಿಮಾನಿಗಳಿಗೆ ಇದು ಪ್ರತಿಷ್ಠೆ ಆಗ್ಬಿಟ್ಟಿದೆ. ಅದಕ್ಕೆ ಸಿಂಪಲ್ ಸ್ಟಾರ್ಗೆ ರಶ್ಮಿಕಾ ಕೊಟ್ಟ ಮುತ್ತಿನ ಬಗ್ಗೆ ತಕರಾರಿಲ್ಲ. ಎಲ್ರಿಗೂ ರಶ್ಮಿಕಾ ಬಗ್ಗೆ ಎಷ್ಟು ಗೊತ್ತಾಗ ಬೆಟರ್ ನನ್ಗೆ ಗೊತ್ತು. ಸೊ I know what kind of situation she was in when she had to do it, and it's very easy. And the whole world comes forward when a girl does something, alwa. If ಇದೇ ಜಾಗದಲ್ಲಿ ನಾನು ಏನಾದ್ರು ಆ ಸೀನ್ ಮಾಡಿದ್ರೆ ಇಷ್ಟೆಲ್ಲ ಯಾರು ಹನ್ನವನೇ ಮಾಡ್ತಿರ್ಲಿಲ್ಲ. ಬಟ್ ಒಂದು ಹುಡುಗಿ ಬಂದು ಆ ತರ ಸೀನ್ ಮಾಡಿದಾಗ ಡೆಫಿನೆಟ್ಲಿ ಎಲ್ಲರೂ ಬಂದು ಅದಕ್ಕೊಂದು ಕಮೆಂಟ್ ಹೊಡಿಲೇಬೇಕು, ಎಲ್ಲರೂ ಬಂದು ಒಂದು ಹುಡುಗಿನ ಜಡ್ಜ್ ಮಾಡ್ಲೇಬೇಕು. This has become this is how the world is now, and ಅದರ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಜಾಸ್ತಿ ನಮ್ಗೆ ಅನ್ಸುತ್ತೆ. ಇಬ್ಬರ ಪ್ರೀತಿಗೆ ಹುಳಿ ಹಿಂಡಿದ್ನ ಗೋವಿಂದ. ಅರ್ಜುನ್ ರೆಡ್ಡಿ ಸಿನಿಮಾ ನೋಡಿದವ್ರಿಗೆ ವಿಜಯ್ ದೇವರಕೊಂಡ ಬಗ್ಗೆ ಇರೋ ಅಭಿಪ್ರಾಯವೇ ಬೇರೆ. ಆದ್ರೆ ಅದೊಂದು ಸಿನಿಮಾ ಅಷ್ಟೇ. ಪಾತ್ರಕ್ಕೆ ತಕ್ಕಂತೆ ನಟರು ಕೂಡ ಬದಲಾಗ್ತಾರೆ. ಅದರಲ್ಲೂ ಗೀತಾ ಗೋವಿಂದಂ ಸಿನಿಮಾ ಅರ್ಜುನ್ ರೆಡ್ಡಿಗೆ ವಿರುದ್ಧವಾಗಿತ್ತು. ಆದ್ರೆ ಅದ್ಯಾವಾಗ ಟ್ರೇಲರ್ ಹೊರಬಿದ್ದಲ್ಲಿಂದ ಟ್ರೋಲ್ಗಳ ಮೇಲೆ ಟ್ರೋಲ್ ಆಯ್ತೋ, ರಶ್ಮಿಕಾ ಮಂದಣ್ಣ ಬಗ್ಗೆ ನೆಟ್ಟಿಗರು ಗರಂ ಆಗ್ಬಿಟ್ರು. ಒಂದು ಮುತ್ತು ಪ್ರೀತಿಗೆ ತಂತು ಆಪತ್ತು.
ಅಸಲಿಗೆ ಎಡವಟ್ಟಾಗಿದ್ದೇ ಅಲ್ಲಿ. ಗೀತಾ ಗೋವಿಂದಂ ರಿಲೀಸ್ಗೆ ಇನ್ನೇನು 3 ದಿನಗಳಿರೋವಾಗಲೇ ರಶ್ಮಿಕಾ ವಿಜಯ್ ದೇವರಕೊಂಡ ಕಿಸ್ಸಿಂಗ್ ಸೀನ್ ಲೀಕ್ ಆಗಿತ್ತು. ದೇಶಾದ್ಯಂತ ಇದು ದೊಡ್ಡ ಮಟ್ಟಕ್ಕೆ ಸುದ್ದಿನೂ ಆಯಿತು. ಮೊದಲೇ ಕಣ್ ಕೆಂಪು ಮಾಡ್ಕೊಂಡಿದ್ದ ರಕ್ಷಿತ್ ಫ್ಯಾನ್ಸ್ ಈ ಬಾರಿ ರಶ್ಮಿಕಾರನ್ನ ಲೆಫ್ಟ್ ರೈಟ್ ತಗೊಂಡ್ರು. ಕೊನೆಗೆ ರಕ್ಷಿತ್ ಶೆಟ್ಟಿಗೆನೆ ಸಮಜಾಯಿಷಿ ಕೊಡೋ ಹಾಗಾಯ್ತು. ಶುರುವಾಯಿತು. ಎರಡು ಕುಟುಂಬಗಳಲ್ಲಿ ಅಸಮಾಧಾನದ ಹೊಗೆ. ಗೀತಾ ಗೋವಿಂದಂ ಸೂಪರ್ ಹಿಟ್ ಆದ್ರೂ ಒಂದು ಮುತ್ತಿನ ಕಥೆಗೆ ಮಾತ್ರ ಅಂತ್ಯ ಸಿಗಲೇ ಇಲ್ಲ. ರಶ್ಮಿಕಾ ಬಗ್ಗೆ ಅಭಿಮಾನಿಗಳು ಗರಂ ಆಗ್ತಿದ್ದ ಹಾಗೆ ರಕ್ಷಿತ್ ಶೆಟ್ಟಿ ಕುಟುಂಬ ಸಿಟ್ಟಿಗೆದ್ದಿದೆ. ನಿಶ್ಚಿತಾರ್ಥದ ಬಳಿಕವೂ ಕಿಸ್ಸಿಂಗ್ ಸೀನ್ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಗಳನ್ನ ಹಾಕಿದೆ. ಈ ಪ್ರಶ್ನೆಗಳು ರಶ್ಮಿಕಾ ಪೋಷಕರನ್ನು ಕೆರಳಿಸಿದೆ. ಹಾಗಾಗಿ ಎರಡೂ ಕುಟುಂಬದ ಮಧ್ಯೆ ಅಸಮಾಧಾನದ ಹೊಗೆ ಎದ್ದಿದೆ. ಕಿಸ್ಸಿಂಗ್ ಸೀನ್ ಇದೆ ಅಂತ ಗೊತ್ತಿದ್ರು ಯಾಕೆ ಸಿನಿಮಾ ಒಪ್ಕೊಂಡ್ರಿ ಅನ್ನೋದು ರಕ್ಷಿತ್ ಕುಟುಂಬದವರ ಪ್ರಶ್ನೆ. ಇದು ಕೇವಲ ಸಿನಿಮಾ ಅಷ್ಟೇ, ಕಥೆಯೇ ಹಾಗಿತ್ತು, ಅದಕ್ಕಾಗಿ ಒಪ್ಕೊಂಡಿದ್ದೇವೆ ಅನ್ನೋದು ರಶ್ಮಿಕಾ ಮಂದಣ್ಣ ಮನೆಯವರ ವಾದ. ಹೀಗೆ ಎರಡೂ ಕುಟುಂಬಗಳ ನಡುವೆ ನಡೆದ ಪ್ರಶ್ನೆ ಪ್ರತಿ ಪ್ರಶ್ನೆಗಳ ಪರಿಣಾಮ ನಿಶ್ಚಿತಾರ್ಥ ಮುರಿದು ಬೀಳೋವರೆಗೂ ಬಂದು ನಿಂತಿದೆ. ಮುರಿದ ಮನಸ್ಸುಗಳಿಗೆ ಕಿರಿಕ್ ಮುಲಾಮು. ಮುತ್ತಿನ ವಿಚಾರವಾಗಿ ರಶ್ಮಿಕಾ ರಕ್ಷಿತ್ ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯವೆದ್ದಿದೆ. ಆದ್ರೆ ಇದರಿಂದ ಬೇರೆ ಆಗ್ತಿರೋದು ಮಾತ್ರ ಕಿರಿಕ್ ಜೋಡಿಗಳು. ಈಗಾಗಲೇ ಹಾದಿ ತಪ್ಪಿರೋ ಸಂಬಂಧವನ್ನ ಸರಿಪಡಿಸಿಕೊಳ್ಳಲು ತಮ್ಮ ಕುಟುಂಬಗಳಿಗೆ ಸಿನಿಮಾ ಜಗತ್ತನ್ನ ಅರ್ಥೈಸೋ ಸಾಹಸ ಮಾಡ್ತಿದ್ದಾರೆ. ಎರಡೂ ಕುಟುಂಬಗಳ ನಡುವೆ ವೈಮನಸ್ಸು ತಾರಕಕ್ಕೇರಿದ್ರಿಂದ ಒಡೆದ ಹಿರಿಯ ಮನಸ್ಸುಗಳಿಗೆ ಮುಲಾಮು ಹಚ್ಚೋ ಕೆಲಸ ನಡೀತಿದೆ. ಈ ಮಧ್ಯೆ ರಶ್ಮಿಕಾ ರಕ್ಷಿತ್ ಬ್ರೇಕಪ್ ಆಗೇ ಬಿಟ್ರು ಅನ್ನೋ ಸುದ್ದಿ ಇಬ್ಬರಲ್ಲೂ ಮತ್ತಷ್ಟು ಘಾಸಿ ಉಂಟು ಮಾಡಿದೆ. ಇನ್ನೇನು ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ತೀವಿ, ಮತ್ತೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡಿದ್ದ ಜೋಡಿಗೆ ಈ ಸುದ್ದಿ ಮತ್ತೊಂದು ಶಾಕ್ ನೀಡಿದೆ. ರಶ್ಮಿಕಾಗೆ ಮದುವೆಗಿಂತ ಸಿನಿಮಾ ಮುಖ್ಯ. ಇಷ್ಟೆಲ್ಲಾ ಗೊಂದಲಗಳಿಂದ ಬೇಸತ್ತಿರೋ ರಶ್ಮಿಕಾ ಮಂದಣ್ಣ ಕುಟುಂಬದವರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಮದುವೆಗಿಂತ ವೃತ್ತಿ ಜೀವನದ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತೆ ಸಲಹೆ ನೀಡಿದ್ದಾರಂತೆ. ಅಲ್ಲದೆ ಗೀತಾ ಗೋವಿಂದಂ ಬಳಿಕ ಜೂನಿಯರ್ NTR ಜೊತೆ ನಟಿಸೋಕೆ ಅವಕಾಶ ಸಿಕ್ಕಿದೆ. ಹಾಗೆ ಕನ್ನಡದಲ್ಲೂ ದೊಡ್ಡ ಪ್ರಾಜೆಕ್ಟ್ಗಳಿವೆ. ಹೀಗಾಗಿ ಸಂಸಾರ ತಾಪತ್ರಯವೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ರಶ್ಮಿಕಾ ಅನ್ನೋದು ಮತ್ತೊಂದು ಮೂಲದಿಂದ ಕೇಳಿ ಬರ್ತಿರೋ ವಿಷಯ. ರಕ್ಷಿತ್ ಆಪ್ತ ಮೂಲಗಳ ಪ್ರಕಾರ ರಶ್ಮಿಕಾ ಹಾಗೂ ರಕ್ಷಿತ್ ತಮ್ಮ ಕುಟುಂಬದವರ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಅವರ ಮನಸ್ಸುಗಳಿಗೆ ನೋವು ಮಾಡೋ ಪರಿಸ್ಥಿತಿಯಲ್ಲಿ ಇಬ್ಬರೂ ಇಲ್ಲ. ಆದ್ರೂ ಬ್ರೇಕಪ್ ಆಗೇ ಬಿಟ್ರು ಅನ್ನೋ ಸಂಗತಿ ಸದ್ಯದ ಮಟ್ಟಿಗೆ ಸುಳ್ಳು. ಆದ್ರೆ ಇಬ್ಬರ ಮನೆಯವರನ್ನ ಒಂದು ಮಾಡೋ ಶತಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ರಶ್ಮಿಕಾ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದು ಬಂದಿರೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಹಾಗೇನಾದ್ರೂ ಎಲ್ಲಾ ಮನಸ್ತಾಪಗಳು ಕಣ್ಮರೆಯಾಗಿದ್ರೆ ರಕ್ಷಿತ್ ಶೆಟ್ಟಿ ರಿಯಲ್ ಲೈಫ್ ನಲ್ಲೂ ಶ್ರೀಮನ್ನಾರಾಯಣನಾಗಿ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಬಹುದು. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.